ಬೆಂಗಳೂರು ಏರ್ಪೋರ್ಟ್ನಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಟ್ಯಾಬ್ಲೆಟ್ ಅಂತ ಹೇಳಿ ಚಿನ್ನ ಸಾಗಿಸುತ್ತಿದ್ದ ಕಿಡಿಗೇಡಿಗಳು ಬರೋಬ್ಬರಿ 1.37 ಲಕ್ಷ ಮೊತ್ತದ ಗೋಲ್ಡ್ ಅನ್ನು ಸೀಸ್ ಮಾಡಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಟ್ಯಾಬ್ಲೆಟ್ ಅಂತ ಹೇಳಿ ಚಿನ್ನವನ್ನ ಸಾಗಾಟ ಮಾಡ್ತಾ ಇದ್ದಂತ ಕಿಡಿಗೇಡಿಗಳು ಲಾಕ್ ಆಗಿದ್ದಾರೆ. ಬರೋಬ್ಬರಿ 1,37,00,000 ಮೊತ್ತದ ಗೋಲ್ಡ್ ಅನ್ನ ಸೀಸ್ ಮಾಡಲಾಗಿದೆ. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ಇದು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಘಟನೆ. ದುಬೈನಿಂದ ಬಂದಿದ್ದಂತ ಪ್ಯಾಸೆಂಜರ್ ಬಳಿ 899.50 ಗ್ರಾಂ ಚಿನ್ನ, 899 ಗ್ರಾಂನ 24 ಕ್ಯಾರೆಟ್ನಷ್ಟು ಗೋಲ್ಡ್ ಬಿಸ್ಕೆಟ್ ಪತ್ತೆ ಆಗಿದೆ. ಕಸ್ಟಮ್ಸ್ ಆಕ್ಟ್ ನಿಯಮಾನುಸಾರ ಆರೋಪಿ ಪೊಲೀಸ್ ವಶಕ್ಕೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಗೋಲ್ಡ್ ಸ್ಮಗ್ಲಿಂಗ್ ಟ್ಯಾಬ್ಲೆಟ್ ಅಂತ ಹೇಳಿದ್ರು, ಬಟ್ ಅದರಲ್ಲಿ ಇದ್ದಿದ್ದು ಗೋಲ್ಡ್ 899.50 ಗ್ರಾಂ, 24 ಕ್ಯಾರೆಟ್ ಪ್ಯೂರ್ ಗೋಲ್ಡ್. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ದುಬೈನಿಂದ ಬಂದಿದ್ದಂಥ ಪ್ಯಾಸೆಂಜರ್ಸ್ಗಳು. ಎಸ್ ನೋಡಿ, ಟ್ಯಾಬ್ಲೆಟ್ ರೀತಿಯಲ್ಲಿ ಕಾಣಿಸುತ್ತೆ ನೋಡ್ತಾ ಹೋದರೆ, ಬಟ್ ಅದರಲ್ಲಿ ಇದ್ದಿದ್ದು ಗೋಲ್ಡ್. ಯಾವ್ಯಾವ ರೀತಿಯಾಗಿ ಕ್ರಿಮಿನಲ್ಸ್ಗಳು ಮೈಂಡನ್ನು ಓಡಿಸ್ತಾರೆ ಅಂತ ಅಂದರೆ ಅದಕ್ಕಿಂತ 100 ಪಟ್ಟು ನಮ್ಮ ಪೊಲೀಸ್ ಅಧಿಕಾರಿಗಳು, ನಮ್ಮ ಭದ್ರತೆ ಕಸ್ಟಮ್ಸ್ ಅಧಿಕಾರಿಗಳು ಮೈಂಡನ್ನು ಓಡಿಸ್ತಾರೆ. ಒಂದು ಏರ್ಪೋರ್ಟ್ನಲ್ಲಿ ಬೇರೆ ಬೇರೆ ದೇಶಗಳಿಂದ ಹಲವಾರು ಪ್ಯಾಸೆಂಜರ್ಸ್ಗಳು ಓಡಾಡ್ತಾ ಇರ್ತಾರೆ ಅಂತ ಅಂದರೆ ಅಲ್ಲಿ ಎಷ್ಟು ಮಟ್ಟಿಗೆ ನಿಗಾ ಇಡಬೇಕಾಗುತ್ತೆ ಅಲ್ವಾ? ಸೆಕ್ಯೂರಿಟಿ ಎಷ್ಟು ಮಟ್ಟಿಗೆ ಇಡಬೇಕಾಗುತ್ತೆ. ಈಗ ನಾವು ಇಲ್ಲೇ ಮೆಟ್ರೋದಲ್ಲಿ ಪ್ರಯಾಣ ಮಾಡಬೇಕು, ಮೆಟ್ರೋಕ್ಕೆ ಹೋಗಬೇಕು ಅಂತ ಅಂದಾಗ ಅಲ್ಲಿನೇ ಎಷ್ಟು ಚೆಕಿಂಗ್ ಇರುತ್ತೆ, ಬ್ಯಾಗ್ ಚೆಕಿಂಗ್ ಆಗಿರ್ಬೋದು. ಆ ರೀತಿಯಾಗಿ ಈಗ ಏರ್ಪೋರ್ಟ್ನಲ್ಲಿ ಈ ಹಿಂದೆ ಕೂಡ ಡ್ರಗ್ಸ್ ಕೂಡ ಪತ್ತೆ ಆಗಿತ್ತು. ಅಲ್ಲೂ ಕೂಡ ಒಂದು ಭರ್ಜರಿ ಕಾರ್ಯಾಚರಣೆ. ಕಸ್ಟಮ್ಸ್ ಅಧಿಕಾರಿಗಳಿಗೆ ಆಟ್ಸಾಪ್ ಹೇಳಬೇಕು, ಇಂಥವನ್ನೆಲ್ಲ ಕಂಡು ಹಿಡಿತಾರೆ ಅಲ್ವಾ, ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಾರೆ ಅಲ್ವಾ, ಅದಕ್ಕೋಸ್ಕರ ಸೊ ಹಾಕಬೇಕು ಈ ರೀತಿಯಾಗಿ. ದುಬೈನಿಂದ ಪ್ಯಾಸೆಂಜರ್ಸ್ಗಳು ಬಂದಂಥವ್ರು ಅದನ್ನು ನೋಡಿದ್ರೆ ಟ್ಯಾಬ್ಲೆಟ್ ರೀತಿಯಲ್ಲಿ ಕಾಣಿಸುತ್ತೆ ನಮಗೆ, ಬಟ್ ಅದರಲ್ಲಿ ಇದ್ದಿದ್ದು ಚಿನ್ನ, ಬಂಗಾರ, 24 ಕ್ಯಾರೆಟ್ ಗೋಲ್ಡ್. ದುಬೈಯಲ್ಲಿ ಚಿನ್ನ ಕಡಿಮೆ ರೇಟಲ್ಲಿರುತ್ತೆ, ಪ್ಯೂರ್ ಚಿನ್ನ ಇರುತ್ತೆ ಅಂತ ಹೇಳಿ ತೆಗೆದುಕೊಂಡು ಬಂದುಬಿಟ್ಟಿರ್ತಾರೆ. ಸೊ ಹೀಗಾಗಿ ಅದನ್ನು ಸಾಗಿಸೋದ್ರಲ್ಲಿ ಸಿಕ್ಕಾಕೊಂಡಿದ್ದಾರೆ. 899 ಗ್ರಾಮ್ ಪತ್ತೆ ಹಚ್ಚಿ ನೋಡಿದಾಗ ಟ್ಯಾಬ್ಲೆಟ್ ಅಲ್ಲ ಚಿನ್ನ ಅಂತ ಗೊತ್ತಾಗುತ್ತೆ.